ಅಣ್ಣ ಏವನು 3 ದಿನ ಹಿಂದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಭೀಮಾನಂದವನವನ್ನ ಅಮರೇಗೌಡ ಮತ್ತು ಭೀಮಪ್ಪ ನಾಯ್ಕ ಇಬ್ರು ಶಾಮೀಲಾಗಿ ಸುಪಾರಿ ಕೊಟ್ಟು 8 ಜನರಿಗೆ ಅವ್ರನ್ನ ಕೊಲೆ ಮಾಡಿಸ್ತಾರೆ. ಕಾರಣ ಇಷ್ಟೇನೇನೆ, ಅಲ್ಲಿ ಆತ BSP ಕಟ್ಟಂತ ಸಂದರ್ಭದಲ್ಲಿ ಆ ಗ್ರಾಮದ ತಾಲೂಕಿನ ಸುತ್ತಮುತ್ತ ಮರಳು ದಂಧೆ ಮತ್ತೆ ಕೋಳಿ ಆಟ ಜೂಜಾಟಗಳನ್ನ ಆಡಿಸ್ತಾ ಇದ್ರು. ಅದರಲ್ಲಿ ಸುಮಾರು SC STಗಳೇ ಅನ್ಯಾಯ ಆಗ್ತಾ ಇದ್ರು. ಅದನ್ನ ಪ್ರತಿಭಟನೆ ಮಾಡಿ ಆ ಭೀಮಾನಂದ ಅವರು ಅದನ್ನ ಮಟ್ಟ ಹಾಕ್ತಾರೆ, ಅದನ್ನ ನಿಲ್ಲಿಸ್ತಾರೆ. ಆದ್ರೆ ಇದನ್ನ ಸಹಿಸದೆ ಅಂತ ಅಮರೇಗೌಡ ಮತ್ತು ಭೀಮಪ್ಪ ನಾಯ್ಕ ಅವರು ಸುಪಾರಿ ಕೊಟ್ಟು ಅದನ್ನ ಕೊಲೆ ಮಾಡಿಸ್ತಾರೆ. ಯಾಕಂದ್ರೆ ಅವ್ರಿಗೆ ದಿನ ಏನೋ ಇಷ್ಟು ವರ್ಷಗಳಿಂದ ಜೀವನ ಮಾಡ್ತಾ ಇದ್ರು, ಹಣ ಸಂಪಾದನೆ ಮಾಡಿ ಅದನ್ನ ನಿಲ್ಸದಲ್ಲ ತಕ್ಷಣ ಇವನು ಬಂದು ಅಂತ ಹೇಳ್ಬಿಟ್ಟು ಅದನ್ನ ಕೊಲೆ ಮಾಡ್ತಾರೆ. ಅವ್ರಿಗೆ ಪೊಲೀಸು ಕೂಡ ಸಪೋರ್ಟ್ ಮಾಡ್ತದೆ. ಕಾರಣ ಇಷ್ಟೇನೆ, ಪೊಲೀಸ್ ಅವ್ರಿಗೂ ಸಹ ಅವ್ರು ಮಾಮೂಲು ಕೊಡ್ತಾ ಇದ್ರು, ಪ್ರತಿನಿತ್ಯ ಪ್ರತಿ ತಿಂಗಳು ಸಹ ಮಾಮೂಲು ಕೊಡ್ತಾ ಇದ್ರು. ನಮಗೂನು ಇವನು ಬಾಯಿಗೆ ಮಣ್ಣಾಕದ್ನಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ ಕೂಡ ಸಪೋರ್ಟ್ ಮಾಡಿ ಅವನು ಪಾಪ ಹೆಂಡತಿನ ಕರ್ಕೊಂಡೋಗ ಎಮ್ಮ ಪ್ರೆಗ್ನೆಂಟ್ ಎಮ್ಮನ ಕರ್ಕೊಂಡೋಗಿ ಹಾಸ್ಪಿಟ್ಲ್ಗೆ ಹೋದಾಗ ಅಡ್ಡ ಹೋಗ್ತಾರೆ. ಆವಾಗ ಹೆಂಡತಿ ಇದೆ, ಇವಾಗ ಏನೋ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ಅವರು ಪ್ಲಾನ್ ಹಾಕೊಂಡು ಅವ್ನ ಹೆಂಡತಿನ ಮನೆಗ್ ಬಿಟ್ಟು ವಾಪಸ್ ಬರೋಂತ ಸಂದರ್ಭದಲ್ಲಿ ಸುಮಾರು 8 ಜನ ಗಣಾರಿ ಲಾಂಗುಗಳು ಮಚ್ಚುಗಳು ಹಿಡ್ಕೊಂಡು ಇವತ್ತು ಹೊಡೆದು ಅದನ್ನ ಸುಚ್ಚಿ ಕೊಲೆ ಮಾಡ್ತಾರೆ. ಆದ್ರೆ ಪೊಲೀಸ್ ಅವ್ರು ಹೇಳ್ತಾರೆ ಸುಮ್ನೆ ಅಷ್ಟು ಜನ ಇಲ್ಲ, ಅವತ್ತು ನಾವಿಬ್ರ ಇದ್ದಿದ್ದು ಅಂತ ಹೇಳ್ಬಿಟ್ಟು ಭೀಮಪ್ಪ ನಾಯ್ಕ ಅವನು ಸರೆಂಡರ್ ಆಗಿ ಹೇಳ್ತಾನೆ. ಆದ್ರೆ 8 ಜನ ಒಬ್ಬನೇನೇನು ಅಷ್ಟೊಂದು ಸಾಮಾನುಗಳು ತಗೊಂಡು ಅಷ್ಟೊಂದು ಆಯುಧಗಳು ತಗೊಂಡು ಹೊಡೆಯಕ್ಕಾಗುತ್ತಾ? ಇದನ್ನ ಪೊಲೀಸ್ ಕೂಡ ಇದುವರೆಗೆ ಯಾವುದೇ ಒಂದು ಮುತುವರ್ಜಿ ತಗೊಳ್ಳಿಲ್ಲ. ಆದ್ರೆ ಇಡೀ ಜಿಲ್ಲೆ ರಾಯಚೂರು ಜಿಲ್ಲೆ ಇವತ್ತು ಎಚ್ಚೆತ್ಕೊಂಡು ದಲಿತ ಸಂಘರ್ಷ ಸಮಿತಿಗಳು ಹೋರಾಟ ಮಾಡಿದ ಫಲವಾಗಿ ಇವತ್ತು 6 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನ ಮುಖ್ಯವಾಗಿರುವಂತ 2 ಸಿಗ್ತಾ ಇಲ್ಲ, ಅವ್ರನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು. ಏನೀಗ ಅದ್ನಿಗೆ 2 ಹೆಣ್ಮಕ್ಳು ಇದಾರೆ, ಮತ್ತೆ ಅಮ್ಮ ಈಗ ಪ್ರೆಗ್ನೆಂಟ್ ಬೇರೆ ಹೆಂಡತಿ, 3 ಜನ ಮಕ್ಳ ಅಮ್ಮ ಸಾಕಾದ ಹೆಂಗೆ, ಆ ಅಮ್ಮ ಜೀವನ ಹೆಂಗೆ ಈಗ ಮುಂದಿನ ದಿನಗಳಲ್ಲಿ? ಅದಕ್ಕೆ ಸಂಬಂಧಪಟ್ಟ ಸರ್ಕಾರ ಕೂಡ್ಲೆ ಅವ್ರಿಗೆ ಅಮ್ಮನಿಗೆ ಒಂದು ಸರ್ಕಾರದಿಂದ ಉದ್ಯೋಗ ಕೊಡ್ಬೇಕು, ಮತ್ತೆ 25 ಲಕ್ಷ ಪರಿಹಾರ ಕೊಡ್ಬೇಕಂತ ನಾನು ಆ ಸರ್ಕಾರವನ್ನ ಒತ್ತಾಯ ಮಾಡ್ತೇನೆ. ಇವತ್ತು ಏನು ದಲಿತರು ಓಟ್ ಮಾಡ್ಕೊಂಡಂತ ಸರ್ಕಾರ, ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರು ಅನ್ಯಾಯ ಆಗ್ತಾ ಇದ್ರು, ಮಡ್ಡುಗಳಾಗ್ತಾ ಇದ್ರು, ಕೊಲೆಗಳಾಗ್ತಾ ಇದ್ರು, ಮತ್ತೆ ಸಾಮಾಜಿಕ ಬಹಿಷ್ಕಾರ ಆಗ್ತಾ ಇದ್ರು ಈ ರಾಜ್ಯದಲ್ಲಿ ಕಣ್ಣೆದ್ರು ಕಾಣಿಸ್ತಾ ಇದೆ. ಆದ್ರೆ ಹೋಮ್ ಮಿನಿಸ್ಟರ್ ಸಹ ಈ ಸಮಾಜದವರೇ ಇದ್ದಾರೆ. ಆದ್ರೆ ಅವ್ರು ಕೂಡ ಏನೋ ಮಾಡಕ್ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಯಾಕೆ? ಕಾರಣ ಇಷ್ಟೇನೇನೆ, ಈ ರಾಜ್ಯ ಆಳ್ದ ಇಂಥವ್ರು ಮೇಲ್ವರ್ಗದವರು. ಅದಕ್ಕೆ SC STಗಳದ್ದು ಯಾವ್ದು ನಡೆಯಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಅದರಿಂದ ಮುಂದಿನ ದಿನದಲ್ಲಿ ಇದು ಏನಾದ್ರು ಇದು ಎಚ್ಚೆತ್ಕೊಂಡು ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ದಿದ್ರೆ ನಾವು ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ನಾವು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಇವತ್ತು ನಾವೇನು ಸಾಂಕೇತಿಕವಾಗಿ ನಿನ್ನೆ ಅಂದ್ಕೊಂಡು ಇವತ್ತು ಸಾಂಕೇತಿಕವಾಗಿ ಸರಳ ಜನಸಂಖ್ಯೆಯಲ್ಲಿ ನಾವು ಸೇರಿ ದಲಿತ ಸಂಘಟನೆಗಳು ಒಟ್ಟಿಗೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಇದ್ರ ವಿಚಾರ ಇಷ್ಟೇನೆ, ಇವತ್ತು ಏನು ರಾಯಚೂರು ಜಿಲ್ಲೆಯ ದೇವದುರ್ಗದ ಭೀಮಾನಂದ ಅಂತಕ್ಕಂತ ಒಬ್ಬ ದಲಿತ ಯುವಕರನ್ನ ಅಮಾನುಷವಾಗಿ ಬರ್ಬಾರ ಕೊಲೆ ಮಾಡಿದ್ದಾರೆ. ಇದರ ವಿಚಾರ ಏನ್ ಇವತ್ತು ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರಗಳು, ನಮ್ಮ ನಾಳುವ ಸರ್ಕಾರಗಳು ಹೇಳ್ತಾರೆ ನಾವು ದಲಿತರ ಪರ, ಹಿಂದುಳಿದವರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಕ್ಕಂತ ಇವತ್ತು ಸರ್ಕಾರ ಬಂದಿರತಕ್ಕಂತ ಮೆಜಾರಿಟಿ ಬಂದಿರತಕ್ಕಂತ ಸರ್ಕಾರ ಇವತ್ತು ನಮ್ಮನ್ನ ಬಲಿಪೋಷಣೆ ಮಾಡ್ತಾ ಇದೆ. ಇವತ್ತು ಒಬ್ಬ ದಲಿತ ಹುಡುಗ ನೋಡಿ, ನೀವೆಲ್ಲ ನೀವು ನಿಮ್ಮ ಮುಖಾಂತರ ನಮ್ಗೆ ಇಲ್ಲಿ ಸಮಾಜಕ್ಕೆ ಗೊತ್ತಾಗ್ತಾ ಇದೆ. ಒಬ್ಬ ಹುಡುಗ ಏನಾದ್ರು ವಾಚ್ ಕಟ್ಟವ್ರಂದ್ರೆ ಅವನ್ನ ಬಹಿಷ್ಕಾರ ಹಾಕ್ತಾರೆ. ಒಬ್ಬ ಮನೆ ಕಟ್ಟಿದಾರೆ ಅಂದ್ರೆ ಅವನ್ನ ಎತ್ಕೊಂಡೋಗಿ ಮನೆ ಧ್ವಂಸ ಮಾಡ್ತಾರೆ. ಇವತ್ತು ಒಳ್ಳೆ ಬಟ್ಟೆಗಳಾಗ್ಬಾರ್ದು, ಒಳ್ಳೆ ಎಜುಕೇಶನ್ ಮಾಡಬಾರ್ದು ಅಂತೇಳಿ ಇವತ್ತು ಜಾತಿ ವ್ಯವಸ್ಥೆ ಇದೆ, ಇದನ್ನ ಮೊದಲು ತೊಲಗಬೇಕು. ಇವತ್ತು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂತ ಸಂವಿಧಾನ ಇವತ್ತು ಎಲ್ಲಿ ಜಾರಿ ಆಗ್ತಾ ಇದೆ ಅಂತಕ್ಕಂತ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡ್ತಾ ಇದೆ. ಇವತ್ತು ನಮ್ಮ ಕಾನೂನು ಮಂತ್ರಿಗಳು ಇರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಇದನ್ನ ಗಮನಿಸಬೇಕು. ಯಾಕಂದ್ರೆ ದಲಿತರ ಇರ್ತಕ್ಕಂಥವ್ರು ದಲಿತರ ಮೇಲೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಿರಂತರವಾಗಿ ಆಗ್ತಾ ಇದೆ. ಇವತ್ತು ಅಮಾನುಷವಾಗಿ ಕೊಲೆ ಆಗಿದೆ. ಈ ಕೊಲೆ ಆಗಿರ್ತಕ್ಕಂಥ ವಿಚಾರದಲ್ಲಿ ನಮ್ಗೆ ಒಂದು ಹೋರಾಟಗಾರರಿಗೆ ಭಯ ವಾತಾವರಣ ಆಗ್ತಾ ಇದೆ. ಇವತ್ತು ಸರ್ಕಾರ ನಮ್ಗೆ ರಕ್ಷಣೆಗೆ ಬಂದೂಕ್ ಲೈಸೆನ್ಸ್, ನಮ್ಗೆ ರಿವಾಲ್ವರ್ ಲೈಸೆನ್ಸ್ ಕೊಡ್ಬೇಕಂತೇಳಿ ನಾನು ಸಂದರ್ಭ ಹೇಳಕ್ಕೆ ಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಕೇಳೋದೇ ತಪ್ಪು. ಏನಾದ್ರೂ ದಂಧೆ ಮಾಡ್ತೀಗ ಸಾಮಾಜಿಕವಾಗಿ ಆ ಹುಡುಗ ಭೂಮನ್ ಅಂತಕ್ಕಂಥ ಹುಡುಗ
ಇವತ್ತು ಮೇನ್ ಮರಳದಂತೆ ನಡೀತಾ ಇದೆ, ಗ್ಲಾಮಿಂಗ್ ನಡೀತಾ ಇದೆ, ಮಟ್ಕ ನಡೀತಾ ಇದೆ. ಅದನ್ನ ವಿಚಾರ ಅದನ್ನ ಪೊಲೀಸ್ ಮುಟ್ಸಿದೆ ಅವ್ನು ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಅವನ್ನ ಅದೇ ಒಂದು ನೆಪ ಇಟ್ಕೊಂಡು ಸುಪಾರಿ ಕೊಟ್ಟು ಅವನ ಅಮೃತ ಕೊಲೆ ಮಾಡಿರ್ತಾರೆ. ಇದು ಏನಾದ್ರೂ ಇನ್ನ ಮರುಕಳಿಸಿದ್ರೆ ದಿನಗಳಲ್ಲಿ ನಾವು ಸಂಘಟನೆಗಳಿಂದ ಉಗ್ರವಾದ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾನು. ಬಹಳ ಕೂಲಂಕಷವಾಗಿ ಪರಿಶೀಲಿಸಿ ನನ್ನ ಸರ್ಕಾರ ಹಾಗೆಯೇ ಆ ನೊಂದ ಕುಟುಂಬದ ಆ ಹೆಣ್ಣಿಗೆ ಸರ್ಕಾರದಲ್ಲಿ ಉದ್ಯೋಗವನ್ನು ಕೊಡಬೇಕು. ಹಾಗೆ ಸೂಕ್ತವಾಗಿರ್ತಕ್ಕಂಥ ಸಂಘಟನೆಗಳಲ್ಲಿ ಭದ್ರತೆ ನಂಬಿಕೆ ಬರ್ತದೆ. ಆಕೆಯ ಮಿತ್ರರೇ, ಕುಟುಂಬಕ್ಕೆ ನ್ಯಾಯ ಮತ್ತೆ ಏನು ಘಟನೆ ಕಾರಣಕರ್ತ ಆಗಿರ್ತಕ್ಕಂಥ ಎಲ್ಲ ಅಪರಾಧಿಗಳಿಗೆ ಉಗ್ರವಾಗಿರ್ತಕ್ಕಂಥ ಶಿಕ್ಷೆಯನ್ನ ಕಲಿಸಿ ಅವರಿಗೆ ಗಿರ್ಪಾರ್ ಮಾಡಬೇಕು ಅಥವಾ ಅವರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಬೇಕು. ಯಾಕಂದ್ರೆ ಇವರನ್ನು ನೋಡಿದಾಗ ಬಹಳ ವಿಷಾದ ಆಗ್ತದೆ. ಯಾವ ಮನುಷ್ಯ ಅವರೇನು ಯಾರವರೇನು ಪ್ರತಿಯೊಬ್ಬರ ಮೈಯಲ್ಲಿ ಹರಿಯುತ್ತಿದ್ದ ರಕ್ತ, ಆ ರಕ್ತದ ಬರುವ ರೀತಿಯಲ್ಲಿ ಕೆಲಸ ಮಾಡ್ತಿರ್ಬೋದು. ಆದ್ರೆ ಸಮಾಜಘಾತಕ ಶಕ್ತಿಗಳು ಈ ತರ ಅನ್ಯಾಯ ಆದಾಗ ನಾವೆಲ್ಲ ಒಂದಾಗಿ ಹೋರಾಟ ಮಾಡಿದ್ರೆ ಮಾತ್ರ ಅದಕ್ಕೆ ನ್ಯಾಯ ಸಿಗ್ತದೆ ಅಂತ ಹೇಳ್ತಾ